ಸಾವ್ಕಾರ್ರೆ, ಏನು ನಿಮ್ಮ ಪ್ಲಾನು? ಮುಂದಿನ ನಡೆ ಏನು? ಯಾಕೋ ತಿಪ್ಪೆ, ಯಾಕೋ ಹಿಂಗೆ ಕೇಳ್ತಾ ಇದೆಯಾ? ಹಾಂ, ಏನೂ ಇಲ್ಲ, ಏನೋ ಮಾಡ್ತೀನಿ ಅಂತ ಬುಸ್ನಾಗನಿಗೆ ಏನೋ ಕಂಡೀಷನ್ ಹಾಕಿದ್ರಿ. ನಾನು ಹೇಳ್ದಂಗೆ ಕೇಳಬೇಕು ಅಂತ. ಸಾಕಮ್ಮನಿಗೂ ಕಂಡೀಷನ್ ಹಾಕಿದ್ರಿ. ಏನೋ ಯೋಚನೆ ಮಾಡ್ತಿರ್ತೀರಾ. ಅದಕ್ಕೆ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಅಂತ ಸರಿಯಾಗಿ ಹೇಳ್ರಿ ಸಾವ್ಕಾರ್ರೆ. ಓ ಅದಾ ನಿನ್ನ ಅನುಮಾನ? ಇಷ್ಟು ದಿನ ನಾನು ಹೇಳ್ಬಿಟ್ಟು ಮಾಡ್ತಿದ್ದೆ, ಆದರೆ ಅದು ಯಾವುದೂ ನನ್ನ ಪರವಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಹೇಳ್ದಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೂ ಹೇಳಲ್ಲ, ಆದಮೇಲೆ ಅದೇ ಗೊತ್ತಾಗುತ್ತೆ. ಆದರೆ ಏನು ಆಗುತ್ತೆ ಅದೆಲ್ಲ ನನ್ನ ಪರವಾಗಿರುತ್ತೆ. ನನ್ನ ವಿರೋಧಿಗಳಿಗೆ ವಿರುದ್ಧವಾಗಿರುತ್ತೆ. ಆ ಥರ ಮಾಡ್ತೀನಿ ನಾನು. ನಾನು ಏನು ಅಂತನ ಇನ್ಮೇಲೆ ತೋರಿಸ್ತೀನಿ. ಬಾರೋ ತಿಪ್ಪೆ. ಏನು ಮಾಡ್ತೀರಾ ಸಾವ್ಕಾರ್ರೆ ಅಂಥದ್ದ? ಹಾಂ, ನನಗೆ ಏನು ಮಾಡ್ತೀರಾ ಅಂತ ಒಂಥರ ಮನಸ್ಸಿನಾಗೆ ಕೊರಿತೈತಿ. ಹೇಳ್ರಿ ಸಾವ್ಕಾರ್ರೆ ನಂತಾಗೆ. ನಾನೇನು ಯಾರ ತಗೂ ಬಾಯ್ ಬಿಡಲ್ಲ ಈ ವಿಷಯನ. ನೀನು ಬಾಯಿ ಸುಮ್ಮನಿರಲ್ಲ. ಬಾ ಬಾ, ಸುಮ್ಮನೆ ಹೋಗೋಣ. ಹೋಗ್ರಿ ಸಾವ್ಕಾರ್ರೆ, ನಾನೇನು ಬೊಂಬಾಯಿ ಅಲ್ಲ. ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಹೆದರ್ಕೊಂತೀನಿ ಅಂತದ್ರಾಗೆ ನೀವೇನು ಬೊಂಬಾಯಿ ಅಂತ ಇದ್ದೀರಲ್ಲ. ನಾನು ಯಾರಿಗೂ ಹೇಳಲ್ಲ, ಹೇಳ್ರಿ ಸಾವ್ಕಾರ್ರೆ. ಬೇಡಪ್ಪ ಬೇಡ. ನಿನಗೆ ಹೇಳೋದು, ನೀನು ಎನ್ನೆಲ್ಲೋ ಬಾಯಿ ಬಿಡೋದು, ಆಮೇಲೆ ಅದು ತಿರ್ಗಾ ನನ್ನ ಕುತ್ತಿಗೆಗೆ ಬರೋದು ಯಾಕೆ ಬೇಕು ಹೇಳು? ಇಷ್ಟು ದಿನ ಮಾಡ್ಕೊಂಡಿದ್ದೆ ಸಾಕು ಅನಾಹುತನ. ಇನ್ಮೇಲೆ ನಾವು ಬೇರೆಯವ್ರಿಗೆ ಮಾಡಬೇಕು. ಏನ ಸಾವ್ಕಾರ್ರೆ? ಬದನೆಕಾಯಿ ಬಜ್ಜಿನ. ಬಾ ಮುಚ್ಕೊಂಡು. ಹೌದು, ಇದು ಎಮ್ಮೆ. ಯಾರು ಎಮ್ಮ? ಕೆಂಚಮ್ಮ ಅಲ್ವೇ? ಇದೇನು ಎಮ್ಮೆ ತಾಂಡ್ರಿ ಇವರು? ಏನೋ ತಾಂಡಿರ್ಬೋದು ಸಾವ್ಕಾರ್ರೆ. ಲೇ ಒಡ್ಕೊಳಮ್ಮ ಕೆಂಚಮ್ಮ, ನಿಮ್ಮ ಎಮ್ಮೆ ಏನು ನಮ್ಮನೆ ಗುದ್ದಕ್ಕೆ ಗೊತ್ತೈತೆ? ಅದೇನು ಗುದ್ದಲ್ಲ ಬಿಡ್ರಿ ಸಾವ್ಕಾರ್ರೆ. ಸಾಧು ಪ್ರಾಣಿ ಇದ್ದಂಗೆ ಐತೆ ಅದು. ನೀವು ಎದರ್ಕೊಂಡು ಆಟ ದೂರ ಹೋಗ್ತಿರಲ್ಲ. ಎಮ್ಮಿಗೆ ಎದರ್ಕೊಂಡ್ರೆ ನೀವು ಎತ್ತುಗಳು ಓರಿಗಳನ್ನ ಹೆಂಗ್ ನೋಡ್ಕೊಂತೀರ ಸಾವ್ಕಾರ್ರೆ? ಅವನ್ನೆಲ್ಲ ನೋಡ್ಕೊಂಬಕ್ಕೆ ನಮ್ಮ ತಿಮ್ಮ ಇಲ್ವಾ? ನಮ್ಮ ತಿಪ್ಪೆ ಇಲ್ವಾ? ಇದ್ದಾರೆ. ನನಗೇನು ಭಯ ಇಲ್ಲ. ಸುಮ್ಮನೆ ಯಾಕೆ? ಆಮೇಲೆ ಮೊದಲೇ ಮೂಕ್ ಪ್ರಾಣಿಗಳು ಅವರು ಬರೋ ದಾರಿಗೆ ಮನುಷ್ಯರು ನಾವು ಬುದ್ಧಿವಂತರಾದವರು ಸೈಡಿಗೆ ಹೋಗ್ಬೇಕು. ಅದು ಮನುಷ್ಯರಿಗೆ ಗೊತ್ತಿರುತ್ತೆ. ಆದರೆ ಮೂಕ್ ಪ್ರಾಣಿಗಳಿಗೆ ಅವ್ರಿಗೆ ಏನು ಗೊತ್ತಿರುತ್ತೆ ಹೇಳು? ಎದುರುಗಡೆ ಯಾರನ್ನು ಬರ್ತಾ ಇದಾರೆ ಇಲ್ವಾ ಅಂತ ಮ್ಯಾಲೆ ನುಗ್ಗಿರಿ ಏನು ಮಾಡೋದು? ಅದಕ್ಕೇನು ಇತ್ಲ ಬಂದಿದ್ದು ಅಷ್ಟೇ. ನನಗೇನು ಭಯ ಇಲ್ಲ. ಹೌದೌದು, ನಮ್ಮ ಸಾವ್ಕಾರ್ರಿಗೆ ಭಯನೇ ಇಲ್ಲ. ಹುಲಿ ಸಿಂಹಗಳ ಜೊತೆಗೆ ಆಟ ಆಡ್ತಾರೆ ನಮ್ಮ ಸಾವ್ಕಾರರು. ಅಷ್ಟು ಧೈರ್ಯಶಾಲಿ ನಮ್ಮ ಸಾವ್ಕಾರರು. ತಿಪ್ಪೆ, ಇದೊಂದಿಟ್ಟು ಜಾಸ್ತಿ ಆಗ್ಲಿಲ್ವಾ? ಯಾಕನ? ಸುಮ್ಮನೆ ಇರ್ರಿ ಸಾವ್ಕಾರ್ರೆ, ನೀವು ಊರಿಗೆ ಸಾವ್ಕಾರರು, ನಿಮಗೆ ಇಷ್ಟು ಬಿಲ್ಡಪ್ ಬೇಡವಾ? ಹೌದಾ? ನಿಜನಾ? ಅಲ್ಲ, ನಾನು ಹುಲಿ ಸಿಂಹನ ಜೊತೆ ಆಟ ಆಡ್ತೀನಿ ಅಂದರೆ ನಂಬಕ್ಕಾಗುತ್ತೆ ಅಲ್ಲ ತಿಪ್ಪೆ. ಆದ್ರೂ ಚೆನ್ನಾಗೈತೆ. ಹೇಳು. ಅಯ್ಯೋ ಸಾವ್ಕಾರ್ರೆ, ಜಾಸ್ತಿ ಖುಷಿ ಪಡ್ಬೇಡ್ರಿ. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ತಿಪ್ಪೆ, ನೀನು ನಿಜವಾಗ್ಲೂ ನನಗೆ ಏನೋ ಹೇಳ್ತಾ ಇದೆಯಾ ಸಾವುಕಾರರು ಅಂತ ನಾನು ಖುಷಿ ಪಟ್ಟರೆ ತಮಾಷೆಗೆ ಮುಚ್ಕೊಂಡು ನಡಿ. ಸಾವ್ಕಾರ್ರೆ, ಎಲ್ಲಿಗೆ ಹೋಗಿದ್ರಿ? ಹೋಗ್ರಿ, ನಮ್ಮ ಎಮ್ಮೆ ಏನು ಗುದ್ದಲ್ಲ. ಗೊತ್ತು. ನನಗೇನು ಭಯ ಇಲ್ಲ, ನಾನು ಹೋಗ್ತೀನಿ. ಅಲ್ಲ, ನೀನು ಯಾಕೆ ಹಿಂಗೆ ಎಮ್ಮೆ ಹೊಡ್ಕೊಂಬಂದಿದ್ಯಾ ಅಂತ? ಏನ್ ಮಾಡೋದು ಸಾವ್ಕಾರ್ರೆ, ಮನೆಗೆ ನಡಿಬೇಕಲ್ಲ. ಹಿಂಗೇನೆ ಕೂಕೊಂಡಿದ್ರೆ ಆಗಲ್ಲ ಅಂತ ನಮ್ಮ ಸೀನಪ್ಪ ಒಂದು ಎಮ್ಮೆ ತಂದು ಕೊಟ್ಟೇವನಿ. ಕರೆ ಎಮ್ಮೆನ ಅದಕ್ಕೇನೆ ಹೊಲ್ತಕ್ಕೆ ಹೊಡ್ಕೊಂಡು ಹೋಗೋಣ ಚೆನ್ನ ಹೊತ್ತು ಮೇಯಿಸ್ಕೊಂಡು ಬರ್ತೀನಿ. ಇನ್ನೇನು ಮಾಡೋಣ, ನನಗೂ ಏನು ಕೆಲಸ ಇಲ್ವಲ್ಲ. ಅದಕ್ಕೇನೆ ಎಮ್ಮೆ ತಂದು ಕೊಟ್ಟೇವನಿ. ಮನೆಗೆ ನಮ್ಮ ಹುಡುಗಗೂ ಹಾಲಾಗ್ತವೆ. ಯಾರ್ಗಾನ ಹೆಚ್ಚಾದವ ಯಾರ್ಗಾನ ಒಯ್ತೀವಿ, ದುಡ್ಡು ಆಗುತ್ತೆ ಅಂತ ಮೇಯ್ಸಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ನೀನು ಈ ವಯಸ್ಸಾಗಿ ಎಮ್ಮೆ ಮೇಸಕ್ಕೆ ಹೋಗ್ತೀಯ ಅಂತ ಕೆಂಚಕ್ಕಯ್ಯ? ಅಲ್ಲ ಸೀನಪ್ಪ ಬೋಲೆ ಬುದ್ಧಿವಂತ ಬಿಡು. ಅಮ್ಮಯ್ಯ ಅಂಬದು ನೋಡ್ದಲೇ ಎಮ್ಮೆ ತಂದು ಕೊಟ್ಟವನಲ್ಲ ಕಾಯಕ್ಕೆ. ಅಲ್ಲ, ಆರಾಮಾಗಿ ಮನೆಗೆ ಉಂಡ್ಕೊಂಡು ಚೆನ್ನಾಗಿ ಇರಮ್ಮ, ಯಾವ ಕೆಲಸನೂ ಮಾಡಬೇಡ ಅಂತ ಹೇಳೋದು ಬಿಟ್ಟು ನಿನ್ನ ಎಮ್ಮೆ ಕೈಯಕ್ಕೆ ಕಳಿಸ್ತಾನಲ್ಲ ನಿನ್ನ ಮಗ. ಭಾರಿ ಬುದ್ಧಿವಂತ ಬಿಡು. ಪಾಪ, ನನಗೂ ಅಯ್ಯೋ ಅನ್ಸುತ್ತೆ ಈ ಕೆಂಚಮ್ಮ ನೋಡ್ತಿದ್ರೆ. ಸೀನಪ್ಪ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚಬಾರ್ದು. ಯಾಕೆ ಸಾವ್ಕಾರ್ರೆ, ನನ್ನ ಮಗ ಏನು ಮಾಡ್ದ? ಯಾರಿಗೆ ಬೆಣ್ಣೆ ಹಚ್ತಾ ಇದ್ದಾನೆ, ಯಾರಿಗೆ ಸುಣ್ಣ ಹಚ್ತಾನೆ? ಅಯ್ಯೋ ಪಾಪ ಕೆಂಚಮ್ಮ, ನೀನು ತುಂಬ ಅಮಾಯಕಿ. ನಿನ್ನ ಮಗ ನಿನಗೆ ಏನು ಮಾಡ್ತಾ ಇದ್ದಾನೆ? ಹೆಂಡ್ತಿಗೆ ಏನು ಮಾಡ್ತಾ ಇದ್ದಾನೆ? ಯಾರ ಕಣ್ಣಿಗೆ ಸುಣ್ಣ ಹಚ್ತಾನೆ, ಯಾರ ಕಣ್ಣಿಗೆ ಬೆಣ್ಣೆ ಹಚ್ತಾನೆ ಅಂತ ನಿನಗೊಂದು ಅರ್ಥ ಆಗಲ್ಲ. ಪಾಪ, ನೀನು ಈ ಮುಗ್ಧತನನ ಚೆನ್ನಾಗಿ ಬಳಸ್ಕೊಂಬ್ತಾ ಇದ್ರೆ ನಿನ್ನ ಸೊಸೆನೂ ನಿನ್ನ ಮಗನು. ನೀನು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಪಾಪ ನೋಡು, ಇಷ್ಟು ಅರ್ಥ ಆಗಲ್ಲ ನಿನಗೆ. ತಿಪ್ಪೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಲ್ಲ, ಏನನ್ನ ಮಾತಾಡು. ಅಯ್ಯೋ ಸಾವ್ಕಾರ್ರೆ, ನನಗೆ ಏನಾನ ಮಾತಾಡಕ್ಕೆ ಲಸ್ಮಕ್ಕುದ್ದೇ ಭಯ. ಎಲ್ಲಿ ಬಂದ್ಬಿಡ್ತಾಳೋ ಏನೋ ಅಂತಾನ. ಯಾಕೆ ಕಳೆ ಗೊತ್ತಾದ್ರೆ ನನ್ನಂತೂ ಸುಮ್ಮನೆ ಬಿಡಲ್ಲ. ಅದಕ್ಕೆ ನಾನು ಮಾತಾಡ್ತಿಲ್ಲ, ನೀವೇ ಮಾತಾಡ್ರಿ. ಮಾತಾಡೋ ಸುಮ್ಮನೆ, ನಾನಿದ್ದೀನಿ, ನಾನು ನೋಡ್ಕೊಂತೀನಿ. ಅವಳಿಗೆ ಯಾಕೆ ಹೆದರ್ಕೊಂತೀನಿ ನೀನು? ಸರಿ ಆಯ್ತು. ನನಗೇನು ಅರ್ಥ ಆಗ್ತಾ ಇಲ್ಲ ಸಾವ್ಕಾರ್ರೆ, ನೀವು ಏನು ಹೇಳ್ತಾ ಇದ್ದೀರಾ?
ಎಮ್ಮೆ ಮುಂದಕ್ಕೆ ಹೋಗ್ತೈತೆ, ನಾನು ಹೋಗ್ಬೇಕು. ಅದೇನು ಅಂತ ಸರಿಯಾಗಿ ಹೇಳ್ರಿ ಜಲ್ದು. ಏ ಕೆಂಚಕಯ್ಯ, ನಮ್ಮ ಸಾವುಕಾರ ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ವೇ? ಅಂದರೆ ನಿನ್ನ ಸೊಸೆ ಹಲಸ್ಮಕ್ಕನ್ನ ಮೆಂಬರ್ ಮಾಡಿ ಅಲ್ಲಿ ಮೀಟಿಂಗು ಈ ಮೀಟಿಂಗು ಅಂತನ ಒಬ್ಬ ಆರಾಮಾಗಿ ಇರಕ್ಕೆ ಬಿಟ್ಟವನಿ ನಿನ್ನ ಮಗ ಸೀನಪ್ಪ. ಆದರೆ ನಿನಗೆ ಎಮ್ಮೆ ತಂದು ಕೊಟ್ಟವನಿ, ಎಮ್ಮೆ ಕಾಯಿ ಅಂತಾನ. ಹಾಂ, ಅಷ್ಟು ಅರ್ಥ ಆಗಲ್ವೇ ನಮ್ಮ ಸಾವುಕಾರ ಹೇಳ್ತಾ ಇರೋದು ಏನು ಅಂತಾನ? ಹಾಂ, ಹೌದಲ್ವಾ, ಇವ್ರು ಹೇಳೋದನ್ನು ಸರಿಯಾಗಿ ಐತಿ. ನನ್ನ ಮಗ ನನ್ನ ಹಾಳು ಮಾಡ್ಕೊಂಡವನಿ, ಎಮ್ಮೆ ಕಾಯಿ ಕಿಕ್ಕವನಿ. ಹೆಂಡ್ತಿನ ಮೆಂಬರ್ ಮಾಡಿ ಅಲ್ಲಿ ಮೀಟಿಂಗು ಈ ಮೀಟಿಂಗು ಅಂತನ ಸ್ನೋ ಪೌಡ್ರ್ ಹಚ್ಕೊಂಡು ಸುತ್ತಾಡಕ್ಕೆ ಬಿಟ್ಟೇವನಿ. ನನಗಿದು ಅರ್ಥನೇ ಆಗಲಿಲ್ಲ ನೋಡು. ಕೆಂಚಕಯ್ಯ ಹಿಂಗೆ ಯೋಚನೆ ಮಾಡ್ತಾ ಐತೆ ಅಂದರೆ ಸಾವುಕಾರ್ರೆ, ನಾವು ಹೇಳ್ತಾ ಇರೋದು ಅವ್ರ ಮನಸ್ಸಿಗೆ ತಟ್ಟೈತಿ ಅಂತ ಅರ್ಥ. ಹೌದು ಕಣ್ಲಾ ತಿಪ್ಪೆ, ಇದನ್ನು ಇನ್ನು ಮುಂದುವರಿಸ್ಬೇಕು. ಹೇಳು ಏನಾದರೂ ಇನ್ನನ. ಹೋಗ್ಲಿ ಬಿಡು ಕೆಂಚಕಯ್ಯ, ಏನು ಮಾಡೋಕ್ಕಾಗುತ್ತೆ? ನಿನ್ನಣೆ ಬರ್ದಾಗೆ ಎಮ್ಮೆ ಕಾಯೋದೇ ಇತ್ತು ಅಂದರೆ ಹಂಗೆ ಇರು. ನಿನ್ನ ಸೊಸೆ ಅದೃಷ್ಟ ಮಾಡೈತಿ. ಪಂಚಾಯತಿಗೆ ಎಲೆಕ್ಷನ್ ನಿಂತು ಗೆದ್ದು ದೊಡ್ಡ ದೊಡ್ಡ ಸವಾಸ ಮಾಡಿ ಟೌನ್ಗೆಲ್ಲ ಓಡಾಡ್ಕೊಂಡು ಆರಾಮಾಗಿ ನೆಳ್ಳಾಗೈತಿ. ನೀನು ಬಿಡು, ಹೇಳ್ಬಾರ್ದು ಅಲ್ಲ. ವಯಸ್ಸಾಗಿರೋ ತಾಯಿನ ಹಿಂಗೆ ಎಮ್ಮೆ ಕಾಯ ಕಿಕ್ಕಿ ಹೆಂಡ್ತಿನ ಊರೂರು ಸುತ್ತಾಕ್ ಬಿಟ್ಟವನಲ್ಲ ಸೀನಪ್ಪ. ಛೇ, ಇಂಥ ಮಕ್ಕಳು ಯಾರಿಗೂ ಬೇಡಪ್ಪ. ಏನು ಮಾಡೋಕ್ಕಾಗುತ್ತೆ ಬಿಡು ಕೆಂಚಮ್ಮ, ನಿನ್ನ ಹಣೆ ಬರನೇ ಇಷ್ಟು. ನೀನು ಪಾಪ ಸಾಧು ಹಸು ಇದ್ದಂಗೆ, ಆ ಎಮ್ಮಿದ್ದಂಗೆ ಇದೆಯಾ, ಏನು ಗೊತ್ತಾಗಲ್ಲ, ಮುಗ್ದೆ. ಆದರೆ ನಿನ್ನ ಸೊಸೆ ಘಾಟಿ, ಅದಕ್ಕೆ ಅವಳು ನೆಳ್ಳಾಗಿದ್ದಾಳೆ, ನೀನು ಬಿಸಿಲಾಗೆ ಎಮ್ಮೆ ಕಾಯ್ತಿದ್ಯಾ. ಏನು ಮಾಡೋಕ್ಕಾಗುತ್ತೆ? ಹಣೆ ಬರೋಕ್ಕೆ ಹೊಣೆ ಯಾರು? ಸರಿಯಪ್ಪ, ಹೋಗು. ಹೌದು ಸಾವುಕಾರ್ರಿ, ನನಗೂ ಹಂಗೆ ಅನ್ನಿಸ್ತೈತಿ ನೀವು ಹೇಳಿದ್ಮೇಲೆ. ಸರಿ, ನಮ್ಮ ಸೀನಪ್ಪನ ಕೇಳ್ತೀನಿ ಇದನ್ನು ಮನೆಗೆ ಹೋದ್ಮೇಲೆ. ಅದು ಸರಿ, ನಿನ್ನ ಸೊಸೆ ಎಲ್ಲಿವಾಗ? ಹೊಲ್ದಾಗೆ ಒಂದಿಷ್ಟು ಇವು ಹೀರೆಕಾಯಿ ಹಾಕಿದ್ವ, ಹೀರೆ ಗಿಡನ ಬಿಟ್ಟಿದ್ವು. ಅದಕ್ಕೆ ಹೀರೆಕಾಯಿ ಕಿತ್ಕೊ ಬರಕ್ಕೆ ಬರ್ತೀನಿ ನಾನು, ನಡೆಯತ್ತೆ ಅಂತ ಅಂದ್ಲು. ನಾನು ಎಮ್ಮೆ ಹೊಡ್ಕೊಂಡು ಮುಂದೆ ಬಂದೆ, ಅವಳು ಹಿಂದೆ ಬರ್ತಾ ಇದ್ದಾಳೆ, ಅಲ್ಲಿ ಬರ್ತಾ ಇದ್ದಾಳೆ ನೋಡು. ಅತ್ತೆ ಏನತ್ತೆ ಕೆಲ್ಸಕ್ಕೆ ಬರ್ದಿರೋ ಅರ್ಥಾಗೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಾ? ಎಮ್ಮೆ ನೋಡಲ್ಲಿ ಎಲ್ಲಿ ಹೋಗ್ತೈತೆ? ಯಾರಲ್ಲ ಕಣ, ನಾವು ಓದಿದತ್ತು, ಹೋಗಿ ಜಲ್ದು ಹೊಡ್ಕೊ ಹೋಗಿ. ಓ ಬಂದ್ಯಾ? ಸರಿ. ಈ ಸಾವುಕಾರ ಏನೋ ಮಾತಾಡ್ತಾ ಇದ್ರು, ಏನೋ ಹೇಳ್ತಿದ್ರು, ಕೇಳ್ತಿದ್ದೆ. ಬಾ ಹೋಗೋಣ. ಹೋಗು ಹೋಗು, ಎಮ್ಮೆ ಹೊಡ್ಕೊ ಹೋಗು. ಎಮ್ಮೆಯಿಂದ ನಡಿ, ನಾನು ಬರ್ತೀನಿ. ಏನು ಇಬ್ರು ಶಾಕ್ ಹೊಡ್ದಿರೋ ತರ ನಿಂತ್ಕೊಂಡಿದ್ದೀರಾ? ಏನೋ ಹೇಳ್ತಾ ಇದ್ರಿ ಇಷ್ಟೊತ್ತನು? ಅಂದರೆ ನಾವು ಹೇಳಿದ್ದಿಲ್ಲ, ಈ ಲಸ್ಮಕ್ಕ ಕೇಳಿಸ್ಕೊಂಡೈತಾ? ಅಯ್ಯೋ, ನಾನು ಲಸ್ಮಕ್ಕ ಯಾವುದೋ ಮೀಟಿಂಗ್ ಪಾರ್ಟಿಂಗ್ ಅಂತ ಹೋಗಿರ್ತೈತೆ ಅಂತ ಅನ್ಕೊಂಡೆ. ಇಲ್ಲೇ ಹಿಂದೆನೇ ಬರ್ತೈತೆ ಅಂತ ನನಗೆ ಗೊತ್ತಾಗಲಿಲ್ವಲ್ಲಪ್ಪ. ಮೊದಲೇ ಕೇಳಬೇಕಾಯ್ತು, ನಿನ್ನ ಸೊಸೆ ಎಲ್ಲೋಯ್ತು ಅಂತ. ಕೊನೆಗೆ ಕೇಳಿಬಿಟ್ಟೆ. ಅಂದರೆ ನಾನು ಮಾತಾಡಿರೋದೆಲ್ಲನ ಈ ಲಸ್ಮಕ್ಕ ಕೇಳಿಸೈತಾ? ಅಯ್ಯಯ್ಯೋ. ಏನೋ ತಿಪ್ಪೆ, ಅಲ್ಲ ಒಂದ್ಸಲ ನಿನ್ಗೆ ಎಚ್ಚರಿಕೆ ಕೊಟ್ಟಿದ್ದೆ ತಾನೇ ನನ್ನ ಬಗ್ಗೆ ಇನ್ನೊಂದ್ಸಲ ಮಾತಾಡ್ಬೇಡ ಅಂತಾನ. ಹಂಗೆಲ್ಲ ಕೊಟ್ಟ ಮೇಲೂ ನೀನು ನಮ್ಮ ಅತ್ತಿಗಿಲ್ಲದೆಲ್ಲ ಚಾಡಿ ಹೇಳ್ತಿದ್ಯಾ? ಇಲ್ಲ ಕಣ್ ಲಸ್ಮಕ್ಕಯ್ಯ, ನಾನು ಏನು ಹೇಳಿಲ್ಲ. ಸರಿ, ನೀನು ಯಾವಾಗ ಬಂದೆ? ಯಾವಾಗ್ಲೂ ಬಂದೆ. ನಮ್ಮ ಅತ್ತಿಗೆ ಏನು ಹೇಳ್ಕೊಡ್ತಿದ್ದೆ? ಹೇಳೋ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಅಯ್ಯೋ ಲಸ್ಮಕ್ಕಯ್ಯ, ನಾನೇನು ಹೇಳಿಲ್ಲ. ಎಲ್ಲ ಸಾವುಕಾರ್ರೆ ಅವರು ಮಾತಾಡುವಂದ್ರು, ಮಾತಾಡಿದೆ ಅಷ್ಟೇನೆ. ಅದು ನಿಮ್ಮ ಅತ್ತೆ ಎಮ್ಮೆ ಹೊಡ್ಕೊಂಡು ಹೋಗ್ತೈತಲ್ವಾ, ಈ ವಯಸ್ಸಿನಾಗ ಯಾಕೆ ಎಮ್ಮೆ ಹೊಡ್ಕೊಂಡು ಹೋಗ್ತೀಯಾ? ನೀನು ಮನೆಯಾಗಿರ್ಬೋದಲ್ವಾ ಅಂತ ಹೇಳ್ದೆ ಅಷ್ಟೇನೆ. ಅಷ್ಟೇನಾ? ಇನ್ನೇನು ಹೇಳಿಲ್ವಾ ನನ್ನ ಬಗ್ಗೆ? ಅದು ತಿಪ್ಪೆ ನಡಿಯೋ ಸುಮ್ಮನೆ. ಅಲ್ಲ, ಮಾತಾಡ್ಸ್ತಾ ಹೊರ್ತಾಗೆಲ್ಲ ನಾ ಮಾತಾಡ್ಕೊಂಡು ನಿಂತ್ಕೊಂಬಕ್ಕೆ ನಮಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ನಡಿಯ, ಏನು ಮಾತಾಡಬೇಡ, ನಡಿಯ ಸುಮ್ಮನೆ. ಕೆಲಸ ಇಲ್ಲದೆ ಇರೋರ ಮತ್ತಿಗ ಯಾರಿಗೆ ಏನು ಹೇಳ್ಕೊಡೋಣ, ಯಾರಿಗೆ ಏನು ತಂದಿಕ್ಕಣ, ಯಾರ ಮನೇಲಿ ಜಗಳ ತಂದಿಕ್ಕಣ, ಯಾರ ಮನೆ ಹಾಳು ಮಾಡೋಣ, ಯಾರ ಹೊಲನ ಲಪ್ಟಾಯ್ಸೋಣ ಅಂತಾನ ಯೋಚನೆ ಮಾಡೋದು. ಮಾಡಕ್ ಕೆಲಸ ಇಲ್ಲದೆ ಇರೋರು. ನಮಗೆ ಬೇಜಾನ್ ಕೆಲಸ ಐತಿ. ನಿಮ್ಮಂಗೆ ಅವ್ರಿಗೆವ್ರಿಗೂ ಜಗಳ ತಂದಿಕ್ಕೋದು, ಏನು ಯಾರನ್ನ ಹಾಳು ಮಾಡೋಣ ಅಂತ ಪ್ಲಾನ್ ಮಾಡೋದು ಅದೆಲ್ಲ ಇಲ್ಲ ನನ್ನ ಹತ್ರ. ಹೇಳತ್ತಿಪ್ಪೆ, ನನ್ನ ಬಗ್ಗೆ ಏನು ಮಾತಾಡಿದೆ? ಅದು ತಪ್ಪಾಯ್ತು ಕಣ್ ಲಸ್ಮಕ್ಕಯ್ಯ. ಅದು ನಿನ್ನ ಸೊಸೆ ಪೌಡ್ರು ಸ್ನೋ ಹಾಕೊಂಡು ಅಲ್ಲಿ ಇಲ್ಲಿ ಮೀಟಿಂಗ್ ಅಂತ ನೆಳ್ಳಾಗ ಆರಾಮಾಗಿರುತ್ತೆ, ನೀನು ಮಾತ್ರ ಬಿಸ್ಲಾಗ ಹೋಗ್ತಾ ಇದೆಯಾ ಅಂತ ಅಷ್ಟೇ ಹೇಳಿದೆ, ಇನ್ನೇನು ಇಲ್ಲ. ಅಲ್ವೇನ್ರಿ ಸಾವುಕಾರ್ರೆ? ಹೌದಾ? ಅಷ್ಟೇನಾ? ಅಷ್ಟು ಸಾಕಲ್ಲ ನಮ್ಮ ಅತ್ತಿಗೆ ನನ್ನ ಮೇಲೆ ಸಿಟ್ಟು ಬರಕ್ಕೆ? ನಿನಗೆ ಒಂದ್ಸಲ ಬಿಟ್ಟಿದ್ದು ಮರ್ತೋಯ್ತು ಅಲ್ಲೇನೆ, ಇನ್ನ ಬೇಕಾ ನಿನಗೆ? ಅಯ್ಯೋ ಲಸ್ಮಕ್ಕಯ್ಯ, ನೀನೇ ಕೇಳಿಸ್ಕೊಂಡ ಇದನ್ನೆಲ್ಲನ? ನಾವು ಇದೆಲ್ಲ ಮಾತಾಡಿದ್ ನೀನು ಎಲ್ಲಿದ್ದೆ ಇಷ್ಟೊತ್ತು? ನಾನು ಎಲ್ಲಿದ್ದಾನೆ? ಈಗಿನ ಬಂದೆ. ಮತ್ತೆ ನಾನು ಮಾತಾಡಿದ್ದೆಲ್ಲ ನೀನು ಕೇಳಿಸೈತೆ ನಂಗೆ ಕೇಳ್ತಾ ಇದೆಯಾ? ಸುಮ್ಮನೆ ನೀವಿಬ್ರು ಎಂತವ್ರಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಮ ಅತ್ತೆ ಹತ್ರ ಮಾತಾಡ್ತಿದ್ರಲ್ವಾ, ನನ್ನ ಬಗ್ಗೆ ಏನೋ ಮಾತಾಡಿರ್ತೀರಾ ಅಂತ ಅನುಮಾನದ ಮೇಲೆ ನಿನ್ನ ಪ್ರಶ್ನೆ ಕೇಳಿದೆ. ನೀನೆಲ್ಲ ಉತ್ತರ ಬಾಯ್ ಬಿಟ್ಟಲ್ಲ. ಹುಷಾರ್, ಇನ್ನೊಂದ್ಸಲ ಏನಾದ್ರೂ ಹಿಂಗೆಲ್ಲ ಹೇಳ್ಕೊಂಬಂದ್ರೆ ಗೊತ್ತಲ್ಲ ನನ್ನ ಬಗ್ಗೆ. ಸೌಕರ್ಯ ನಡೀರಿ ಜಲ್ದಿ ಹೋಗೋಣ.
ಅಯ್ಯೋ ಅಷ್ಟೊಂದು ಎದ್ರಿಕೊಂಡು ಯಾಕಂಗ್ ಓಡಾಡ್ತಾ ಇದೀರಾ? ಹುಷಾರು, ಎಮ್ಮೆಗಳು ಬರ್ತಾ ಇದಾವೆ, ಹೋಗಿ ಎಮ್ಮೆಗೆ ಗುದ್ದಿದ್ದೀರಾ? ನೀವು ಹೋಗಿ ಎಮ್ಮಿಗೆ ಗುದ್ದಿರು. ಎಮ್ಮೆ ಬಂದು ನಿಮ್ಮನ್ ಗುದ್ದಿದ್ರು ಕೈ ಕಾಲು ಮುರ್ಕೊಂಬದು ನಿಮ್ಮವೇನೆ, ಎಮ್ಮಿಗೆ ಏನು ಆಗಲ್ಲ. ನೋಡ್ಕೊಂಡು ಸೈಡ್ನಾಗ ಹಾಸಿ ಹೋಗ್ರಿ ನಿಧಾನಕ್ಕೆ.